ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಶಶಿಧರ್ ಬೆಳಗಿ ಅಂತ. ನಾನು ಬೆಂಗಳೂರಿನ ಅಭಯ ಆಸ್ಪತ್ರೆ ಮತ್ತು ಪ್ರಶಾಂತ್ ಆಸ್ಪತ್ರೆಯಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕ ಕಾಯಿಲೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಆರೋಗ್ಯ ಅಂದರೆ ಏನು? ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತೀವಿ. ಅಂದರೆ ಆರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಆರಾಮಾಗಿದ್ದೀವ, ಸರಿಯಾಗಿದ್ದೀವ, ಅದನ್ನು ನಾವು ಆರೋಗ್ಯ ಅಂತ ಕರಿತೀವಿ. ಮಾನಸಿಕ ಆರೋಗ್ಯ ಅಂದರೆ ಏನು? ಮೆಂಟಲ್ ಹೆಲ್ತ್ ಅಂದರೆ ಏನು? ಮಾನಸಿಕ ಆರೋಗ್ಯ ಅಂದರೆ ನಮ್ಮ ಒಂದು ಭಾವನಾ ಲಹರಿ, ಭಾವನೆಗಳು ಹೇಗಿದೆ, ನಮ್ಮ ಒಂದು ಆಲೋಚನೆಗಳು ಹೇಗಿದೆ, ನಮ್ಮ ಒಂದು ವರ್ತನೆಗಳು ಹೇಗಿದೆ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ನಮ್ಮ ಥಿಂಕಿಂಗ್, ನಮ್ಮ ಫೀಲಿಂಗ್ಸ್ ಮತ್ತು ನಮ್ಮ ಬಿಹೇವಿಯರ್ಸ್, ಇದು ಒಂದು ಚೆನ್ನಾಗಿ ನಡೆಸ್ಕೊಂಡು ಬರೋಕ್ಕಾಗ್ತಾ ಉಂಟಾ? ಇದರಿಂದ ಏನಾದರೂ ಅಡಚಣೆ ಆಗಿದೆನಾ, ಎಲ್ಲೋ ತೊಂದರೆ ಉಂಟಾಗ್ತಾ ಇದೆನಾ, ಮನಸ್ಸಿಗೇನೋ ಹಚ್ಕೊಂಡಿದ್ದೀವ, ಬೇಜಾರು ಮಾಡ್ಕೊಂಡಿದ್ದೀವ, ಕೋಪ ಮಾಡ್ತಾ ಇದ್ದೀವ, ಹೀಗೇನಾದರೂ ಅಡಚಣೆ ಆದಾಗ ಒಬ್ಬ ಮನುಷ್ಯ ಮಾನಸಿಕ ಕಾಯಿಲೆಗೆ ಒಳಗಾಗ್ಬೋದು. ಮಾನಸಿಕ ಕಾಯಿಲೆ ಅಂದರೆ ಏನಾಗುತ್ತೆ? ಅದೇ ಹೇಳಿದರೆ, ಎಲ್ಲರೂ ಒಂದು ಭಾವನೆಗಳಲ್ಲಿ, ನಮ್ಮ ವರ್ತನೆಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ನಮಗೆ ತೊಂದರೆ ಉಂಟಾದಾಗ ನಮಗೆ ಅದರಿಂದ ನಮ್ಮ ದೈನಂದಿನ ಕೆಲಸದ ಮೇಲೆ, ಜಾಬ್ ಮೇಲೆ, ನಮ್ಮ ಓದು ಬರಹದ ಮೇಲೆ ಒಬ್ಬ ವಿದ್ಯಾರ್ಥಿಗೆ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಉಂಟು ಬರುತ್ತೆ. ಯೂಶ್ವಲಿ ಯಾವತ್ತು ಸಿಟ್ಟು, ಕೋಪ, ಬೇಜಾರು ಬರದಿರೋ ವ್ಯಕ್ತಿ ಇಲ್ಲ, ಅದು ನಿಜ. ಬಟ್ ಈ ಯಾವುದಾದ್ರೂ ವರ್ತನೆಗಳು ಕೆಲವು ದಿನಗಳ ಕಂಟಿನ್ಯೂಸ್ ಆಗಿ 2 ವಾರ, 1 ತಿಂಗಳಾದರೂ ಮನಸ್ಸಿನ ಒಂದು ನೋವು, ಬೇಜಾರು, ದುಃಖ, ಕೋಪ ಕಡಿಮೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ನಾವು ಮಾನಸಿಕ ಕಾಯಿಲೆ ಅಂತ ಮಾಡಬೇಕಾಗುತ್ತೆ. ಇದನ್ನು ನಾವು ಕಾಯಿಲೆ ಅಂತ ಪರಿಗಣಿಸೋದು ಯಾವಾಗ ಈ ಲಕ್ಷಣಗಳಿಂದ, ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಹೇಳ್ತೀವಲ್ಲ ನಾವು, ಆಲೋಚನೆ, ವರ್ತನೆ ಮತ್ತು ಫೀಲಿಂಗ್ಸ್, ಇದು ನಮ್ಮ ದೈನಂದಿನ ಚಟುವಟಿಕೆಗಳು ಅಫೆಕ್ಟ್ ಆದಾಗ ನಾವು ಮೊದಲಿನಷ್ಟು ಆರೋಗ್ಯವಂತರಿಲ್ಲ ಅಂತ ಅನ್ನಿಸ್ತಾ ಇದೆ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮನೆ ಜವಾಬ್ದಾರಿ ತೊಗೊಳಕ್ಕಾಗ್ತಾ ಇಲ್ಲ, ಓದ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಇದೆ ಅಂತ ಹೇಳಬೇಕಾಗುತ್ತೆ, ತೊಂದರೆ ಇದೆ ಅಂತ. ಸೊ ಹಾಗಾದರೆ ಈ ಮಾನಸಿಕ ಸಮಸ್ಯೆಗಳಂದರೆ ಯಾವುವು ಅಂತ ಪ್ರಶ್ನೆ ಬರುತ್ತೆ. ವಾಟ್ ಆರ್ ದ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್? ಮೇನ್ಲಿ ನೀವು ಕೇಳಿರ್ತೀರಿ ಡಿಪ್ರೆಷನ್ ಆ್ಯಂಡ್ ಆ್ಯಂಗ್ಸೈಟಿ ಅಂತ ಪದಗಳು ಎಲ್ಲರೂ ಕೇಳಿರ್ತೀರಿ. ಈ ಡಿಪ್ರೆಷನ್ ಅಂದರೆ ಏನು? ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಯೂಶ್ವಲಿ ನೀವು ಯಂಗ್ಸ್ಟರ್ಸ್ ಎಸ್ಪೆಷಲಿ ಖಿನ್ನತೆ ಮತ್ತು ಬೇಜಾರು ಎರಡೂ ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು. ಬೇಜಾರಾಗದೇ ಇರೋ ಮನುಷ್ಯ ಇಲ್ಲ. ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಮೊಬೈಲ್ ಸಿಗಲಿಲ್ಲ ಬೇಜಾರಾಗುತ್ತೆ, ದುಡ್ಡಿಲ್ಲ ಬೇಜಾರಾಗುತ್ತೆ. ಖಿನ್ನತೆ ಸ್ವಲ್ಪ ತೀವ್ರವಾದ ಬೇಜಾರು ಅಂತ ಹೇಳ್ತೀವಿ. ಅದು ಸಣ್ಣ ಪುಟ್ಟ ಕಾರಣಕ್ಕಾಗೋದಲ್ಲ. ಯಾವಾಗ ಮನುಷ್ಯನಿಗೆ ಒಂದು ಆಸಕ್ತಿ, ಉತ್ಸಾಹ, ಹುಮ್ಮಸ್ಸು, ಹುರುಪು, ಚುರುಕು, ಲವಲವಿಕೆ ತುಂಬ ದಿನಗಳ ಮಟ್ಟಿಗೆ, ಕನಿಷ್ಠ ಪಕ್ಷ 2 ವಾರಕ್ಕಿಂತ ಜಾಸ್ತಿ ಮಟ್ಟಿಗೆ ಕಡಿಮೆ ಆಗಿರುತ್ತೆ, ಮೊದಲಿನಷ್ಟು ಕೆಲಸದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ, ಮನೆ ಜವಾಬ್ದಾರಿ ತೊಗೊಳಕ್ಕಾಗ್ತಾ ಇಲ್ಲ, ಓದಲಿಕ್ಕೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಆವಾಗ ನಾವೊಂದು ಖಿನ್ನತೆ ಅಂತ ಹೇಳ್ತೀವಿ, ಡಿಪ್ರೆಷನ್. ಇನ್ನೊಂದೇನು ಆ್ಯಂಗ್ಸೈಟಿ, ಕನ್ನಡದಲ್ಲಿ ಗಾಬರಿ, ಭಯ, ಆತಂಕದ ಕಾಯಿಲೆ ಅಂತ ಹೇಳ್ತೀವಿ. ಆತಂಕ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತವೆ. ಆತಂಕ ಆದಾಗ ಏನಾಗುತ್ತೆ? ಒಂದು ದೇಹದಲ್ಲಿ ಏನಾಗುತ್ತೆ, ಮನಸ್ಸಲ್ಲಿ ಏನಾಗುತ್ತೆ. ದೇಹದಲ್ಲಿ ಏನಾಗುತ್ತೆ? ಬಾಡಿಯ ಎಲ್ಲ ಅಂಗಾಂಗಗಳು ಒಟ್ಟಿಗೆ ಹೈಪರ್ ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಎದೆ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಉಸಿರಾಡೋದು ಕಷ್ಟ ಆಗುತ್ತೆ, ಕೈಕಾಲು ನಡ್ಕ ಬಂದಂಗೆ ಆಗುತ್ತೆ, ಮೈಯೆಲ್ಲ ಬೆವರ್ದಂಗೆ ಆಗುತ್ತೆ, ಹೊಟ್ಟೆ ಎಲ್ಲ ಕಿವಿಸ್ದಂಗೆ ಆಗುತ್ತೆ, ಕೈಕಾಲೆಲ್ಲ ಜೋಮು, ತಲೆನೋವು, ತಲೆ ಚಕ್ಕರು. ಸೊ ಈ ರೀತಿ ಎಲ್ಲ ತೊಂದರೆಗಳು ಬಂದಾಗ ಮನುಷ್ಯನಿಗೆ ಭಯ ಆಗುತ್ತೆ, ಮನಸ್ಸಲ್ಲಿ ಗಾಬರಿ ಆಗುತ್ತೆ. ಏನಾಗ್ತಾ ಇದೆ, ಏನಿದು, ಎಲ್ಲಿ ಹೋಗುತ್ತೆ, ನನಗೇನೋ ತೊಂದರೆ ಬಂದಿದೆ, ನನ್ನ ಆಸ್ಪತ್ರೆಗೆ ಹೋಗ್ಬೇಕಂತ. ಸೊ ಈ ಬಾಡಿಯಲ್ಲಿನ ಸಿಂಪ್ಟಮ್ಸು, ಮೈಂಡಲ್ಲಿರೋ ಫಿಯರ್ ಎರಡೂ ಸೇರಿಕೊಂಡಾಗ ಮನುಷ್ಯನಿಗೆ ಆ್ಯಂಗ್ಸೈಟಿ ಅತಿರೇಕಕ್ಕೆ ಹೋಗಿ ಪ್ಯಾನಿಕ್ ಅಟ್ಯಾಕ್ ಅನ್ನೋ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಬಿಯಾಸ್ ಅಂತ ಹೇಳ್ತೀವಿ, ಹೆದರಿಕೆಗಳು. ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ, ಫಿಯರ್ ಆಫ್ ಕ್ಲೋಸ್ ಸ್ಪೇಸಸ್. ಅವೆರೋಫೋಬಿಯಾ ಅಂತ ಹೇಳ್ತೀವಿ, ಫಿಯರ್ ಆಫ್ ಓಪನ್ ಸ್ಪೇಸಸ್. ಥ್ಯಾನಟೋಫೋಬಿಯಾ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಕೋವಿಡ್ ಬಂದಾದ್ಮೇಲೆ ತುಂಬ ಜಾಸ್ತಿ ಆಗಿದೆ. ನಾನು ಎಲ್ಲಿ ಸತ್ತು ಹೋಗ್ಬಿಡ್ತೀನೋ, ಟಿ ವಿಯಲ್ಲೆಲ್ಲ ಬರೀ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತಾರೆ, ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಆ ರೀತಿ ಅನಾರೋಗ್ಯದ ಸಮಸ್ಯೆ ನನಗೆ ಎಲ್ಲಿ ಬಂದ್ಬಿಡ್ತು ಹೆದರ್ಕೊಂಡೇ ಭಯ ಪಡೋದಿರುತ್ತಲ್ಲ, ಅದು ಒಂದು ಆ್ಯಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಇನ್ನೊಂದು ಮೂರನೇದು ಸೈಕೋಸಿಸ್ ಅಂತ ಹೇಳ್ತೀವಿ. ಸೈಕೋಸಿಸಲ್ಲಿ ಸ್ಕಿಜೋಫ್ರೀನಿಯನ್ ತುಂಬ ಜಾಸ್ತಿ ಕಾಣ್ತೀವಿ. ಇದು ಸ್ವಲ್ಪ ವಿಚಿತ್ರವಾದ ತೊಂದರೆಗಳಿರ್ತವೆ. ಇಲ್ಲಿ ಯೂಶ್ವಲಿ ಜನ ಇದನ್ನೆಲ್ಲ ನೋಡಿರಂಗಿಲ್ಲ, ಕೇಳಿರಂಗಿಲ್ಲ. ತನ್ನಷ್ಟೇ ತಾನೇ ಮಾತಾಡ್ಕೊಳ್ಳೋದು, ಒಬ್ಬನೇ ಇರೋದು, ಮೊದಲಷ್ಟು ಜನ ಜೊತೆಗೆ ಸೇರ್ಕೊಳ್ಳದೆ ಇರೋದು, ಒಂದು ಅನುಮಾನದ ಜಾಸ್ತಿ ಮಾಡ್ತಾ ಹೋಗೋದು, ಎಲ್ಲರ ಮೇಲೂ ಸಂಶಯ, ಇವರೆಲ್ಲ ನನ್ನ ನೋಡ್ತಾ ಇದ್ದಾರೆ, ಇವರೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಹೆದರಿಕೆ, ಭಯ, ಅನುಮಾನ, ಸಂಶಯ ಜಾಸ್ತಿ ಆದಾಗ ಒಬ್ಬ ಮನುಷ್ಯನಿಗೆ ಭ್ರಮಾಲೋಕಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ನಾವು ಡಿಲ್ಯೂಷನ್ಸ್ ಅಂತ ಹೇಳ್ತೀವಿ. ಏನೋ ನನ್ನ ಸುತ್ತಮುತ್ತ ತಪ್ಪು ನಡೀತಾ ಇದೆ, ರಾಂಗ್ ನಡೀತಾ ಇದೆ ಅಂತೆಲ್ಲ ಜನ ಯೋಚನೆ ಮಾಡಿ ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ, ಇಲ್ಲದೇ ಇರೋದು ಇದ್ದ ಹಾಗಾಗುತ್ತೆ.
ಕಿವಿಯಲ್ಲಿ ಯಾರೋ ಮಾತಾಡ್ದಂಗೆ ಆಗುತ್ತೆ, ಕಣ್ಮುಂದೆ ಯಾರೋ ಬಂದು ನಿಂತಂಗೆ ಆಗುತ್ತೆ. ಸೊ ಈ ರೀತಿ ಡಿಲ್ಯೂಷನ್ಸ್, ಹ್ಯಾಲುಸಿನೇಷನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದವರು ದಿನಗಳ ಗಟ್ಟಲೆ, ವಾರಗಳ ಗಟ್ಟಲೆ, ಒಂದು ತಿಂಗಳಿಗಿಂತ ಜಾಸ್ತಿ ಆದಾಗ ನಾವು ಅದಕ್ಕೆ ಸ್ಕಿಜೋಫ್ರಿನಿಯಾ ಅಂತ ಹೇಳಬೇಕಾಗುತ್ತೆ. ಇನ್ನೊಂದು, ಈ ಡಿಪ್ರೆಷನ್ ಜೊತೆಗೆ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂತ ಬರುತ್ತೆ ಒಂದು ಕಾಯಿಲೆ. ಇದರಲ್ಲಿ ಕೆಲವು ದಿವಸಗಳ ಮಟ್ಟಿಗೆ ಮನುಷ್ಯ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಈಗ ತಾನೇ ಹೇಳಿದೆ ಡಿಪ್ರೆಷನ್ ಏನಂತ. ಇನ್ನೂ ಕೆಲವು ದಿವಸಗಳು ಮನುಷ್ಯನಿಗೆ ಡಿಪ್ರೆಷನ್ ಅಪೋಸಿಟ್ ಮ್ಯಾನಿಯಾ ಅಂತ ಕರಿತೀವಿ. ಸ್ಪೀಡ್ ಜಾಸ್ತಿ, ಮಾತು ಜಾಸ್ತಿ, ಗಲಾಟೆ ಜಾಸ್ತಿ, ಗರ್ವ ಜಾಸ್ತಿ, ಅಹಂ ಜಾಸ್ತಿ, ದೊಡ್ಡಸ್ತಿಕೆ ಮಾತುಗಳು, ದೇವರ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಹೋಗ್ತಾನೆ, ಶಾಪಿಂಗ್ ಮಾಡ್ಬೇಕನ್ಸುತ್ತೆ, ಅಲ್ಲಿ ಹೋಗ್ಬೇಕನ್ಸುತ್ತಾನೆ, ಇಲ್ಲಿ ಹೋಗ್ಬೇಕನ್ಸುತ್ತೆ, ಟ್ರಾವೆಲ್ ಮಾಡ್ಬೇಕನ್ಸುತ್ತೆ. ಸೊ ಈ ರೀತಿ ಎನರ್ಜಿ ಜಾಸ್ತಿ ಆಗೋಗುತ್ತೆ. ಡಿಪ್ರೆಷನ್ ಎನರ್ಜಿ ಕಮ್ಮಿ ಆದರೆ ಮನೆಯಲ್ಲಿ ಎನರ್ಜಿ ಜಾಸ್ತಿ ಆಗೋಗುತ್ತೆ. ಈ ಎರಡೂ ಕಾಯಿಲೆಗಳು ಡಿಪ್ರೆಷನ್ ಒಬ್ಬನೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಟೈಮಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಒಂದು ವರ್ಷ ಡಿಪ್ರೆಷನ್ನು, ಇನ್ನೊಂದು ವರ್ಷ ಮ್ಯಾನಿಯಾ, ಒಂದು ತಿಂಗಳು ಡಿಪ್ರೆಷನ್, ಇನ್ನೊಂದು ವರ್ಷ ಮ್ಯಾನಿಯಾ. ಹೀಗಾದಾಗ ಅದಕ್ಕೆ ನಾವು ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂತ ಕರಿತೀವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಾಯಿಲೆ ಬಟ್ ಸಮಾಜ ಅದನ್ನು ಗಮನ ಕೊಡೋದಿಲ್ಲ. ಅದಕ್ಕೆ OCD ಅಂತ ಹೇಳ್ತೀವಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಕನ್ನಡದಲ್ಲಿ ಗೀಳು ಮನೋರೋಗ ಅಂತ ಕರಿತೀವಿ. ಈ ಗೀಳಲ್ಲಿ ಏನಾಗುತ್ತೆ, ಮನುಷ್ಯ ಒಂದೇ ಆಲೋಚನೆ ಪದೇ ಪದೇ ಮತ್ತೆ ಮಾಡ್ತಾ ಹೋಗ್ತಾನೆ, ಇಲ್ಲ ಒಂದೇ ಕೆಲಸ ಮತ್ತೆ ಮತ್ತೆ ಮಾಡ್ತಾ ಹೋಗ್ತಾನೆ. ಇದರಲ್ಲಿ ಕಾಮನ್ ಆಗಿ ಕಂಡು ಬರೋದು ರಿಪೀಟೆಡ್ ಹ್ಯಾಂಡ್ ವಾಷಿಂಗ್, ರಿಪೀಟೆಡ್ಲಿ ಟೇಕಿಂಗ್ ಬಾತ್, ಸ್ಪೆಂಡಿಂಗ್ ಅವರ್ಸ್ ಟುಗೆದರ್ ಫಾರ್ ವಾಷಿಂಗ್ ಆ್ಯಂಡ್ ಬಾತಿಂಗ್. ಗಂಟೆಗಟ್ಟಲೆ ಸಮಯ ಕಳೀತಾರೆ ಸ್ನಾನ ಮಾಡಲಿಕ್ಕೆ, ಕಸ ಹೊಡಿಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಬಟ್ಟೆ ಒಗೆಯಲಿಕ್ಕೆ. ಯಾವ ಒಂದು ಕೆಲಸ ಒಂದು 10-15 ನಿಮಿಷ ಇರುತ್ತೆ, ಅದೇ ಕೆಲಸ ಈ ಗೀಳು ರೋಗದಿಂದ ಬಳಲ್ತಾ ಇರೋ ವ್ಯಕ್ತಿ ಗಂಟೆಗಟ್ಟಲೆ ತೊಳೋ ಸಾಧ್ಯತೆ ಇರುತ್ತೆ. ಸೊ ಇದು ಎಷ್ಟು ಸೀರಿಯಸ್ ಇರುತ್ತೆ ಕೆಲವೊಬ್ಬರಿಗೆ ಅಂದರೆ, ಇದರಿಂದ ಅವರು ಸ್ಕೂಲು ಕಾಲೇಜ್ಗೆ ಹೋಗೋದು ತಪ್ಪಿಸ್ಕೋತಾರೆ, ಜಾಬ್ ಹೋಗೋದು ತಪ್ಪಿಸ್ಕೋತಾರೆ, ಮನಸ್ಸಿಗೆ ತುಂಬ ನೋವು ಉಂಟಾಗಿ ಸುಸ್ತು, ನಿಶ್ಶಕ್ತಿ ಅನುಭವಿಸ್ತಾರೆ, ತಮ್ಮ ಬೇರೆ ಕಾರ್ಯಗಳಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕಾಗೋದಿಲ್ಲ, ಪೂರ್ತಿ ದಿನ ಇದರಲ್ಲೇ ಮುಗಿದು ಹೋಗುತ್ತೆ. ಇದು ಅಲ್ಪ ಪ್ರಮಾಣದಲ್ಲಿರ್ಬೋದು, ತುಂಬ ತೀವ್ರ ಪ್ರಮಾಣದಲ್ಲೂ ಇರ್ಬೋದು. ಸೊ ಈ OCD ಅನ್ನೋದು ತುಂಬ ನೆಗ್ಲೆಕ್ಟೆಡು, ಸಮಾಜ ಅರ್ಥ ಮಾಡ್ಕೊಳ್ಳೋದೆಲ್ಲ. ತುಂಬ ಜನ ಡಾಕ್ಟರ್ ಥರ ಹೋಗಲಿಕ್ಕೆ ಹಿಂದೇಟು ಹಾಕ್ತಾರೆ. ಇದಕ್ಕೆ ಮಾತಾಡೋದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಮಕ್ಕಳಲ್ಲಿ ಕೆಲವು ನಾವು ಏನು ಕಾಣ್ತೀವಿ, ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಏಕಾಗ್ರತೆ ಕಮ್ಮಿ, ಗಮನ ಶಕ್ತಿ ಕಮ್ಮಿ, ಮೈಂಡ್ ಮಾತ್ರ ಸ್ಪೀಡ್ ಜಾಸ್ತಿ, ಹೈಪರ್ ಆಕ್ಟಿವ್ ಜಾಸ್ತಿ, ಕೂತಲ್ಲಿ ಕೂಡೋದಿಲ್ಲ, ನಿಂತಲ್ಲಿ ನಿಲ್ಲೋದಿಲ್ಲ, ಆತುರ ಜಾಸ್ತಿ ಇರುತ್ತೆ ಅವ್ರಿಗೆ. ಇಂಪಲ್ಸಿವಿಟಿ ಅಂತ ಹೇಳ್ತೀವಿ ನಾವು, ಥಿಂಕ್ ಆ್ಯಂಡ್ ಟಾಕ್ ಅಂತ ಹೇಳ್ತೀವಿ, ಅಥವಾ ಥಿಂಕ್ ಆ್ಯಂಡ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇವರು ಟಾಕ್ ಆ್ಯಂಡ್ ಥಿಂಕ್ ಮಾಡ್ತಾರೆ, ಆ್ಯಕ್ಟ್ ಆ್ಯಂಡ್ ಥಿಂಕ್ ಮಾಡ್ತಾರೆ. ಸುಮ್ಮನೆ ಹೋಗ್ತಾ ಏನೋ ಬೀಳಿಸ್ಬಿಡ್ತಾರೆ, ಅಯ್ಯೋ ಸಾರಿ ಅಂತ ಹೇಳ್ತಾರೆ. ಬಟ್ ಈ ಅವಸರ, ಅರ್ಜೆನ್ಸಿ ಮಾಡ್ತಾ ಏನೋ ಒಂದು ತಪ್ಪುಗಳು ಸಿಕ್ಕಾಕೊಳ್ಳೋದು, ತೊಂದರೆಗಳು ಸಿಕ್ಕಾಕೊಳ್ಳೋದು, ದುರಭ್ಯಾಸ ದುಶ್ಚಟಕ್ಕೆ ಒಳಗಾಗೋದು, ಆಕ್ಸಿಡೆಂಟ್ಗಳಾಗೋದೆಲ್ಲ ಜಾಸ್ತಿ ಇರುತ್ತೆ ಇವರಿಗೆಲ್ಲರೂ. ಇನ್ನೊಂದು ಆಟಿಸಮ್ ಅಂತ ಕೇಳಿರ್ತೀವಿ. ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಇರ್ತಾರೆ, ಎಲ್ಲರ ಹತ್ರ ಮಿಕ್ಸ್ ಆಗೋದಿಲ್ಲ, ಮಿಂಗಲ್ ಆಗೋದಿಲ್ಲ. ಅವರು ತಾವುಂಟು, ತಮ್ಮ ಆಟಿಕೆ ಸಾಮಾನುಂಟು, ತಮ್ಮ ಪಠ್ಯಪುಸ್ತಕಗಳು, ಇಷ್ಟರಲ್ಲೇ ಜೀವನ ಮಾಡ್ತಾ ಹೋಗ್ತಾರೆ. ಸೋಷಿಯಲೈಸೇಷನ್ ಮಾಡೋದು ಕಮ್ಮಿ ಇರುತ್ತೆ ಅವ್ರಿಗೆಲ್ಲರಿಗೂ. ತಮ್ಮದೇ ಆದ ಒಂದು ಲೋಕದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಆಟಿಸಮ್ ಅಂತ ಹೇಳ್ತಾರೆ. ಇನ್ನೊಂದು, ಮಕ್ಕಳಲ್ಲಿ ಈ ಹದಿ ವಯಸ್ಸಲ್ಲಿ ಬರೋ ಹೊತ್ತಿಗೆ ಮಕ್ಕಳು ಕೆಲವೊಂದೆಲ್ಲ ಸುಳ್ಳು ಹೇಳೋದು ಕಲಿತಾರೆ, ಅರ್ಧ ನಿಜ ಅರ್ಧ ಸುಳ್ಳು ಹೇಳೋದು ಕಲಿತಾರೆ, ಗಲಾಟೆ ಮಾಡೋದು ಕಲಿತಾರೆ, ಎದುರು ಉತ್ತರ ಕೊಡ್ತಾರೆ ಅಪ್ಪ ಅಮ್ಮನಿಗೆ, ಒಂದು ಗೌರವ ಅಂತಿರೋದಿಲ್ಲ. ಸ್ಕೂಲಲ್ಲಿ ತುಂಟತನ ಜಾಸ್ತಿ ಆಗ್ತಾ ಹೋಗುತ್ತೆ, ತಕರಾರು ಜಾಸ್ತಿ ಆಗುತ್ತಾ ಹೋಗುತ್ತೆ, ಪಕ್ಕದವ್ರ ಫ್ರೆಂಡ್ ಜೊತೆಗೆ ಮನೆಗಳಲ್ಲಿ ಗಲಾಟೆಗಳಲ್ಲಿ ಮಾಡೋದು ಸಿಕ್ಕಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಅಪ್ಪನ ಜೇಬಿಂದ ದುಡ್ಡು ಕದಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ನಾವು ಕಂಡಕ್ಟ್ ಡಿಸಾರ್ಡರ್ ಅಂತ ಕರಿತೀವಿ. ಇನ್ನು ವಯಸ್ಕರಲ್ಲಿ ನೆನಪು ಶಕ್ತಿ ಕಮ್ಮಿ ಆದಾಗ ಡಿಮೆನ್ಷಿಯಾ ಅಂತ ಕಾಯಿಲೆ ಬರುತ್ತೆ. ಅದೊಂದು ಆಲ್ಝೀಮರ್ಸ್ ಡಿಮೆನ್ಷಿಯಾ ಕಾಮನ್ ಟೈಮ್ ಆಫ್ ಕಾಯಿಲೆ ಕಾಣುತ್ತೆ. ಹೋಗ್ತಾ ಹೋಗ್ತಾ ನೆನಪು ಶಕ್ತಿ ಕ್ಷೀಣ ಆಗ್ತಾ ಹೋಗುತ್ತೆ. ನಿನ್ನೆ ನಡೆದಿರೋದು ಮೊನ್ನೆ ನಡೆದಿರೋದು ನೆನಪಿರೋದಿಲ್ಲ, ರಸ್ತೆಗಳನ್ನ ಗೊತ್ತಾಗೋದಿಲ್ಲ, ಹೆಸರುಗಳು ನೆನಪು ಉಳಿಯೋದಿಲ್ಲ, ಹಳೆಯ ಅಲ್ಲೊಂದು ಇಲ್ಲೊಂದು ನೆನಪು ಉಳ್ಕೊಳ್ಳುತ್ತೆ, ಆ ಫಂಕ್ಷನ್ ಹಿಂಗಾಗಿತ್ತು, ಈ ಫಂಕ್ಷನ್ ಹಿಂಗಾಗಿತ್ತು ಅಂತ. ಬಟ್ ದಿನಚರಿ ನೆನಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ತುಂಬ ಜನ ಕಳ್ಕೊಂಡಿರೋದು ಅಂತ ನಾವು ಕಳ್ಕೊಂಡಿರೋದಂದರೆ ಕಳ್ಕೊಂಡು ಹೋಗ್ತಾ ಇದ್ದೀವಿ, ನಾಪತ್ತೆ ಆಗಿ ಹೋಗ್ತಾರೆ. ಸೊ ಈ ರೀತಿ ವಿಧ ವಿಧವಾದ ಮಾನಸಿಕಗಳಿರ್ತವೆ. ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಅವೈಲೇಬಿಲಿಟಿ ಇದೆ, ಸೌಲಭ್ಯಗಳಿದ್ದಾವೆ. ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ, ಗೋರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇವತ್ತಿನ ದಿವಸ ಚಿಕಿತ್ಸೆ ಅವೈಲೇಬಲ್ ಇದೆ, ದೊರೆಯುತ್ತೆ. ಬಟ್ ಜನ ಅದನ್ನ ಉಪಯೋಗಪಡಿಸ್ಕೋಬೇಕು. ಇನ್ನೂ ತುಂಬ ಜನ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಹಿಂದೇಟಾಗ್ತಾರೆ. ಕನಿಷ್ಠ ಪಕ್ಷ 6 ತಿಂಗಳಿಂದ 1 ವರ್ಷ ಟೈಮ್ ತಗೋತಾರೆ ಜನ ಒಬ್ಬ ಮಾನಸಿಕ ವೈದ್ಯರನ್ನು ಭೇಟಿಯಾಗಲಿಕ್ಕೆ. ಅಷ್ಟು ಜನ ಇವತ್ತಿಗೂ 2025 ಕೂಡ ಇದರ ಬಗ್ಗೆ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಿ, ಕಳಂಕ ಥರ ನೋಡ್ತಾರೆ ಮಾನಸಿಕ ಕಾಯಿಲೆ. ತುಂಬ ದೊಡ್ಡ ತಪ್ಪು. ಇವತ್ತಿನ ದಿವಸ ಚಿಕಿತ್ಸೆ ಅವೈಲೇಬಿಲಿಟಿ ಇದೆ, ಅದನ್ನು ತಗೊಂಡು ತಮ್ಮ ಪ್ರೀತಿ ಪಾತ್ರರನ್ನು ಒಳ್ಳೆಯದಾಗಿ ಮಾಡಲಿಕ್ಕೆ ಜನ ಪ್ರಯತ್ನ ಮಾಡಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.